ಜೋಡೆರಡು ಕಾಯಿ ಒಡಿತೇನಾ ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ ಬಾಡಿಗೆ ಎತ್ತ ದುಡಿದಾಗ ಬಾಡಿಗೆ ಎತ್ತು ದುಡಿದಾಗ ಬಾಳೆಯ ಬಾಡಿಗೆ ಎತ್ತು ದುಡಿದಾಗ ಬಾಳೆಯ ಹಾಸುಂಡು ಬೀಸಿ ಒಗೆದಾಗ ಹಾಸುಂಡು ಬೀಸಿ ಒಗೆದಾಗ ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ ಮನೆಯೊಳಗ ಬಂಗಾರದ ಬಳಕಲ್ಲ ಬಂದು ಕುಟ್ಟಾಕ ಮಗಳಿಲ್ಲ ಬಂದು ಕುಟ್ಟಾಕ ಸೊಸೆಯಿಲ್ಲ ಮಾನವನಿ ಬಂದು ಕುಟ್ಟಾಕ ಸೊಸೆಯಿಲ್ಲ ಮಾನವನಿ ಬನ್ನಿ ಮುಡಿಯಾಕ ಮಗನಿಲ್ಲ ಬನ್ನಿ ಮುಡಿಯಾಕ ಕಂದಾನ ಕೊಡು ಶಿವನೇ ಬಂಧನ ಪಡ ಶಿವನೇ ಬಂಧನ ಪಡಲಾರೆ ಗಿಳಿ ಕುಳಿತ ಹೇಳವ ತೊಂಗಿ ತೊಂಗಿಗಳಲ್ಲಿ ಗಿಳಿ ಕುಳಿತ ಹೇಳವ ತೊಂಗಿ ತೊಂಗಿಗಳಲ್ಲಿ ಗಿಳಿ ಕುಳಿತ ಹೇಳವ ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ ಬಂದ ಜನಕ್ಕೆಲ್ಲ ನೆರಳಾಯಿತು ಬಂದ ಜನಕ್ಕೆಲ್ಲ ನೆರಳಾಯಿತು ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ ಸಂಜೀಗಿ ಹುಟ್ಟಲಿ ಮುಂಜಾನೆ ಸಾಯಲಿ ಸಂಜೀಗಿ ಹುಟ್ಟಲಿ ಮುಂಜಾನೆ ಸಾಯಲಿ ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ ಮಲ್ಲಯ್ಯ ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ ಮಲ್ಲಯ್ಯ ಜೋಡೆರಡು ಕಾಯಿ ಒಡಿತೇನಾ ಜೋಡೆರಡು ಕಾಯಿ ಒಡಿತೇನಾ ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ ಬಾಡಿಗೆ ಎತ್ತ ದುಡಿದಾಗ ಬಾಡಿಗೆ ಎತ್ತು ದುಡಿದಾಗ ಬಾಳೆಲೆಯ ಬಾಡಿಗೆ ಎತ್ತು ದುಡಿದಾಗ ಬಾಳೆಲೆಯ ಹಾಸುಂಡು ಬೀಸಿ ಹಾಸುಂಡು ಬೀಸಿ ಹಾಸುಂಡು ಬೀಸಿ ಒಗೆದಾಗ ನೋಡಿ ಆ ತಾಯಿ ಸಿರ್ಸಮ್ಮನವರು ದೇವರ ಜಗುಲಿಯ ಮುಂದೆ ಕೂತ್ಕೊಂಡು ಆ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಯಾವುದೇ ಒಬ್ಬ ತಾಯಿಗೆ ಮದುವೆಯ ನಂತರ ಮಕ್ಕಳಾಗದೆ ಹೋದರೆ ಆ ತಾಯಿಗೆ ಆಗುವಂಥ ಕಷ್ಟ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗೋದಿಲ್ಲ.
ಮಕ್ಕಳಾಗಿಲ್ಲ ಅನ್ನೋದು ಕಷ್ಟ ಒಂದು ಕಡೆಗೆ, ಆದರೆ ಸಮಾಜವನ್ನು ಎದುರಿಸ್ಬೇಕಲ್ಲ. ಮದುವೆ ಆಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಲಿಲ್ಲ, ಇನ್ನೊಂದು ಮದುವೆ ಮಾಡಬೇಕು ಹುಡುಗ ಅಂತ ವಿಚಾರ ಮಾಡ್ತಾರೆ. ಈ ಸಾಮಾಜಿಕ ವ್ಯವಸ್ಥೆ ಹೇಗಿದೆ ಅಂದರೆ ಹೆಣ್ಣು ಮಕ್ಕಳ ಮೇಲೇ ಆರೋಪವನ್ನು ಮಾಡುವಂಥದ್ದು ಈ ಸಾಮಾಜಿಕ ವ್ಯವಸ್ಥೆ ಬಂದಿರುವಂಥದ್ದು. ಇದು ಪುರುಷ ಪ್ರಧಾನವಾಗಿರುವಂಥ ಸಮಾಜವಾಗಿರುವುದರಿಂದ ಹೆಣ್ಮಕ್ಳ ಮೇಲೇ ಏನಾದರೂ ಹೆಣ್ಮಗಳು ನಡೆಯೋದಕ್ಕೆ ಬಂದಾಗ ಆ ಮನೆ ಏನಾದರೂ ಬೆಳವಣಿಗೆ ಆಯ್ತಪ್ಪ ಅಂದ್ರೆ ನನ್ನ ಮಗ ಬಹಳ ಭಾಗ್ಯವಂತದಾನ, ನನ್ನ ಮಗ ಬಹಳ ಚಲೋ ಬೆಳೆಸ್ಯಾನ ಅಂತ ಹೇಳ್ತಾರೆ. ಆ ಹೆಣ್ಣು ಮಗಳು ಹೊಸದಾಗಿ ಆ ಮನೆಗೆ ಬಂದಾಗ ಆ ಮನೆಯೊಳಗೆ ಏನಾದರೂ ಹಾನಿ ಆಯ್ತಪ್ಪ ಅಂದ್ರೆ, ನಷ್ಟ ಆಯ್ತಂದ್ರೆ, ಲುಕ್ಷಾನ ಆಯ್ತಪ್ಪ ಅಂದ್ರೆ, ಏನು ಕರ್ಕೊಂಡು ಬಂದು ಮನ್ಯಾಗ ಹೋಗಿಸ್ಕೊಂಡ್ವಿ, ಇದು ಬಂದು ಕಾಲು ಇಟ್ಕೊಳ್ಳೆ ನಮ್ಮ ಮನೆ ಎಲ್ಲ ಹಾಳಾಗಿ ಹೋತು ಅಂತಾರೆ. ಮನೆಯೊಳಗೆ ಏನಾದರೂ ಹಾನಿ ಆಯ್ತಂದ್ರೆ ಅದಕ್ಕೆ ಕಾರಣ ಹೆಣ್ಮಗಳು ಅಂತಾರೆ. ಅವ ಎಲ್ಲಾರ ಕೂತ್ಕೊಂಡು ಇಸ್ಪೆಟ್ ಆಡೋಲ್ನಕ, ಡಾಬೋದಾಗ ಕೂತ್ಕೊಂಡು ಕುಡಿಯೋಲ್ನಕ, ಮತ್ತೇನಾರು ಹಚ್ಕೊಂಡು ಸಾಯೋಲ್ನಕ. ಆದರೂ ಹೆಣ್ಮಕ್ಳ ಮೇಲೆ ಆರೋಪ ಮಾಡೋದು ಅವತ್ತಲ್ಲ, ಇವತ್ತಿಗೂ ತಪ್ಪಿಲ್ಲ. ಒಂದು ಮಗುವನ್ನು, ಪರಮಾತ್ಮನ ಸ್ವರೂಪಿಯಾಗಿರುವಂಥ ಮಗುವನ್ನು ಪಡೆದುಕೊಳ್ಬೇಕಾದ್ರೆ ಎಷ್ಟು ತಪಸ್ಸು ಮಾಡಬೇಕು, ಎಷ್ಟು ಸಮಾಜದಿಂದ ಕಷ್ಟಗಳನ್ನು, ಅಪಮಾನಗಳನ್ನು ಎದುರಿಸ್ಬೇಕಾಗತ್ತೆ. ಒಂದು ಗ್ರಾಮ, ಇನ್ನೊಂದು 15 ನಿಮಿಷ ನಡೆದಿತ್ತಂದ್ರೆ ಒಂದು ಊರು, ಅವರ ನಿಮಗೆ ನಡೀತೈತಿಲ್ರಿ, ಸ್ವಲ್ಪ ನಗರಿ, ಭಾಳ ಗಂಭೀರ ಆಗಬೇಡ್ರಿ. ಅದ್ರಾಗ ಶಿವರಾತ್ರಿ ಉಪವಾಸ ಇರ್ತೀರಿ, ಒಂದು ನಮೂನೆ ಆಗಿರ್ತಾವ ಮುಖ. ಯಾರೋ ಒಬ್ರು ಹೆಣ್ಮಗಳಿಗೆ ಕೇಳಿದ್ರಂತ, ಏನಾದರೂ ತೆಗೆದುಕೊಂಡಿದ್ದೀಯಾ? ಇಲ್ಲಮ್ಮ, ಅವರೇ ಮನೆಯಲ್ಲಿ ಇಲ್ಲ ಅಂದ್ಬಳಿಕೆ ಏನು ತೆಗೆದುಕೊಳ್ಳೋದಕ್ಕಾಗತ್ತೆ? ಅವ್ರ ಮನೆಯಲ್ಲಿ ಇಲ್ಲ ಅಂದರೆ ನಮ್ಮದು ಏಕಾದಶಿ ಇದೆ, ಅವ್ರ ಮನೆಯಲ್ಲಿ ಇಲ್ಲ ಅಂದರೆ ನಮ್ಮದು ಸಂಕಷ್ಟಿ, ಅದೇನೋ ಮಾಡ್ತಾರೆ. ಅದಕ್ಕೆ ಏನಪ್ಪ ತಮ್ಮ, ಅದೇನೋ ಸಂಕಷ್ಟ ಏನು? ಏನಪ್ಪ ಸಂಕಷ್ಟಿ? ನಮ್ಮವರೆಲ್ಲ ಮಾಡ್ತಾರೆ, ವೀರಶೈವರೆಲ್ಲ ಮಾಡ್ತಾರಪ್ಪ, ಭಾಳ ಭಕ್ತಿವಂತರು ಮಾಡ್ತಾರೆ. ವೀರಶೈವ ಧರ್ಮದ ಆಚರಣೆ ಏನು ಮಾಡ್ರಪ್ಪ, ಒಳ್ಳೇದದು, ಭಾಳ ಚಲೋ ಮಾಡಿ. ಸಂಕಷ್ಟಿ ಮಾಡ್ತಾರೆ ರೀ, ಅದು ಯಾಕೆ ಮಾಡ್ತಾರೋ ನಮಗೂ ಗೊತ್ತಿಲ್ಲ. ಅದ್ರಾಗ ಹೆಣ್ಮಕ್ಳು ಮಾಡ್ತಾರೆ ನೋಡ್ರಿ, ವಿಚಿತ್ರದ ಸಂಕಷ್ಟಿ ಅಂದ್ರೆ ಅದು ಏನೋ ಮುಂಜಾನಿಂದ ಸಾಯಂಕಾಲ ಮಟ್ಟ ಕೆಲವು ಮಂದಿ ಒಟ್ಟ ನೀರು ಸತೆ ಕುಡಿಯೋಂಗಿಲ್ಲ. ಹೆಣ್ಮಕ್ಳು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ, ಮಾಡ್ರಿ ಉಪವಾಸ, ನೀರು ಕುಡೀರಿ, ಸ್ವಲ್ಪ ಹಣ್ಣು ತಗೊಳ್ರಿ. ಹೆಮೋಗ್ಲೋಬಿನ್ ಕಡಿಮೆ ಆಗತ್ತೆ ನಿಮಗೆ. ಮಾಸಿಕ ಧರ್ಮ ಪ್ರತಿ ತಿಂಗಳು ನಿಮಗೆ ಮಾಸಿಕ ಧರ್ಮ ಆಗತ್ತಲ್ಲ, ರಕ್ತ ಕಡಿಮೆ ಹಾಕಿರ್ತೈತಿ. ನಮ್ಮ ಮನೆ ಅವಲಂಬನೆ ಆಗಿರೋದ ನಿಮ್ಮ ಮೇಲೆ. ಪಾಪ ಗಂಡ್ಮಕ್ಳು ಹೊರಗೆ ಏನಾರು ಸ್ವಲ್ಪ ತೊಗೊತಿರ್ತಾರೆ, ಅವಾಗ ಏನಾರು ತೊಗೊತಿರ್ತಾರೆ, ಗಜ್ಜರಿ, ಸೌತಿಕಾಯಿ, ಪೇಡೆ ಹಿಂಗೆ ತೊಗೊತಿರ್ತಾರೆ. ನೀವು ಹಂಗೆ ಉಪವಾಸ ಮಾಡಬಾರ್ದು, ಸ್ವಲ್ಪ ಏನಾರು ತಗೋಬೇಕು ನೀವು, ಹಾಗೆಲ್ಲ ಮಾಡಬಾರ್ದು. ಮಾಡ್ರಿ ಉಪವಾಸ, ಸ್ವಲ್ಪ ಏನಾದರೂ ಹಣ್ಣು ಗಿಣ್ಣು ಹಿಂಗೆ ತೊಗೊಂಡು ಮಾಡ್ಬೇಕು. ಅದು ಸಂಕಷ್ಟಿ ಅಂತ ತಿಳ್ಕೊಂಡು ಪೂರ್ಣ ಉಪವಾಸ ಇರ್ತೀರಿ, ಇವ ಬರುತ್ತಾನ ಉಣ್ಣಂಗಿಲ್ಲ ಅಂತವ. ಯಾರ್ರಿ ಅವ ಎಲ್ಲಿ ಹೋಗಿರ್ತಾನನ್ರಿ ಆ ಮಗ? ಅವಂಗ 27 ಮಂದಿ ಹೆಂಡತಿಯರಂತ, ಒಬ್ಬರಲ್ಲ. ಮತ್ತು ನಮಗೆ ಒಬ್ಬರ ಯಾಕಂತ ನೀವು ನಾನು ಪ್ರಶ್ನೆ ಮಾಡಿಬಿಡ್ರಿಪ್ಪ. 27 ಮಂದಿ ಹೆಂಡತಿಯರು ಯಾರಂದ್ರೆ ಇವ್ರನ್ನ ಕೇಳ್ಬೇಕು ನೀವು. ನಕ್ಷತ್ರ ದೇವತೆಗಳಂತ ಏನದಾವ, ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮುರುಗೇಶ್ವರಿಂಗ್ ಅದಾವ. ಇಷ್ಟು ಮಂದಿಯಾಗ ಅವ ರೋಹಿಣಿ ಮೇಲೆ ಅಟ್ಟ ಬಾರಿ ಇಲ್ಲವ ಅಂತ ಅವಂದು. ಉಳ್ದವ್ರ ಮೇಲೆಲ್ಲ ಅದಕ್ಕೆ ಇವ ದಕ್ಷ ಬ್ರಹ್ಮ ಶಾಪ ಕೊಟ್ಟ ಇವ ಆತಗ. ಮತ್ತು ಇವನ ಮಕ್ಕಳವ್ರು, ದಕ್ಷ ಬ್ರಹ್ಮನ ಮಕ್ಕಳವ್ರು 60 ಮಂದಿ. ಅವ ಎಲ್ಲ ದೇವಾನ ದೇವತೆಗಳಿಗೆ ಮಾವ, ಇವರು ನಮಗೆ ಮಾವ. ಅದಕ್ಕೆ ಇವ್ರು ನಿಮಗೆಲ್ಲ ಕಾಕ ಅಂತ. ನೀವು ಭಾಳ ಬುದ್ಧಿವಂತರು. ಯಾರಿಗೆ ಹೆಣ್ಣು ಇರಂಗಿಲ್ಲ ಅವ್ರಿಗೆ ಕಾಕ ಅಂತ ಕರೀತಾರೆ, ಯಾರಿಗೆ ಹೆಣ್ಣು ಇರ್ತಾವ ಅವ್ರಿಗೆ ಮಾವ ಅಂತ ಕರೀತಾರೆ. ಇವು ಹುಡುಗರು ನೋಡ್ರಿ ಎಷ್ಟು ಖುಷಿ ಆಯ್ತು ನೋಡ್ರಿ, ಈ ಮಕ್ಕಳಿಗೆ ಹೆಣ್ಣಿಲ್ಲಲ್ಲ ಅದಕ್ಕೆ. ಆದ್ರೆ ಒಬ್ರಿಗೆ ಹೆಣ್ಣು ಅದಾವಪ್ಪ, 2 ಅದಾವು, 2 ಗಂಡು, ಒಬ್ರಿಗೆ 2 ಹೆಣ್ಣು ಅದಾವು. ಅವ್ರಿಗೆ ಮಾಮ ಅಂತ ಕರೀರಿ, ಸ್ವಲ್ಪ ಬದಲಾವಣೆ ಮಾಡ್ಕೊಂಡು. ನೋಡ್ರಿ ಅವ ಚಂದ್ರ ಅವತ್ತು ಬರುವುದೇ ಇಲ್ಲ, ಯಾವತ್ತ ಸಂಕಷ್ಟ ದಿನ ಬರುವುದೇ ಇಲ್ಲವ. ಅವ 10 ಆದ್ರೂ ಬರೋಂಗಿಲ್ಲ. ಕ್ಯಾಲೆಂಡರ್ದಾಗ ಕೊಟ್ಟಿರ್ತಾರೆ. ಅವ್ರೇನು ಮೊದಲು ಭೇಟಿಯಾಗಿ ಹೇಳಿರ್ತಾನೆ, ಏನು ಅವ್ರಿಗೆ ಗೊತ್ತಿಲ್ಲ, ನಾ ಇಂಥ ಟೈಮಿಗೆ ಬರ್ತೀನಿ ಅಂತ ಹೇಳಿರ್ತಾನೆ, ಏನು ಫೋನ್ ಮಾಡಿ ಗೊತ್ತಿಲ್ಲ, ಬರೆದಿರ್ತಾರೆ ಅವರು. ನೀವು ನೋಡ್ತೀರಿ, ಸಾಕಾಗಿ ಬಿಟ್ಟಿರ್ತೈತಿ. ಅದು ಮೋದಕ ಮಾಡಿಕೊಂಡು ಅವು ಎಲ್ಲ ಒಂದು 21 ಏನೋ ಇವನ್ ತಂದು ನೋಡ್ತೀರಿ. ಮತ್ತು ಎಷ್ಟು ಒಳ್ಳೆಯವ್ರು ನೀವು, ಚಂದ್ರ ಬಂದಾನ ಅಂತ ತಿಳ್ಕೊಂಬಿಡು ಅಂದ್ಬಿಡ್ತೀರಿ. ಮತ್ತೆ ತಿಳ್ಕೊಂಡು ಮೋದಕ 21 ಅದಕ್ಕೆ ನಮ್ಮತ್ತಿ ಮಾಡಿದ್ಲು, ಸಂಕಷ್ಟಿ ಮಾಡಿದ್ಲು. ನಾನು ಅವತ್ತು ಹೋಗ್ಬಿಟ್ಟಿನ
ತಮ್ಮ ಎಂಥ ದಿನ ಬಂದಿಯಪ್ಪ, ಅವ ಚಂದ್ರ ಬರ್ತಾನಂದ್ರೆ ನೀ ಬಂದಿತ್ತಮ್ಮ, ಇವತ್ತು ಉಪವಾಸ ನಂದು. ಚಲೋ ಆತ್ ಬಿಡವ, ಹಂಗಂದ್ರ ಅನ್ಯಾನ್ ನಾನ ಚಂದ್ರ ಅಂತ ತಿಳ್ಕೊಂಬಿಡವ ಅನ್ಯಾನ್. ಅದಕ್ಕೆ ನಾ ಹೇಳೋದಿಷ್ಟ ನಿಮಗೆ, ಹೆಣ್ಮಕ್ಳು ಉಪವಾಸ ಮಾಡ್ರಿ, ಒಳ್ಳೇದು ಆರೋಗ್ಯಕ್ಕೆ. ಸ್ವಲ್ಪ ನೀರು ಕುಡೀರಿ, ಸ್ವಲ್ಪ ಜ್ಯೂಸ್ ಕುಡೀರಿ. ನಾನು ನಿಮ್ಮ ಮಗ ಆಗಿ ಹೇಳಕತ್ತೀನಿ, ಅಣ್ಣ ತಮ್ಮ ಆಗಿ ಹೇಳಕತ್ತೀನಿ. ಅತಿಯಾದ ಉಪವಾಸ ಮಾಡಿದ್ರಿ ಅಂದ್ರೆ ರಕ್ತ ಕಡಿಮೆ ಆತಪ್ಪ ಅಂದ್ರೆ ಬಿ ಪಿ, ಶುಗರ್, ಎಸಿಡಿಟಿ ಏನೆಲ್ಲ ಚಲೋ ಆಕ್ಕವು. ಪಿತ್ತ ಚಲೋವಾಗತ್ತೆ. ಪಿತ್ತ ಉಪವಾಸ ಇದ್ರೆ ಪಿತ್ತ ಚಲೋವಾಗತ್ತೆ. ಗಂಡು ಬಂದು ಮಾತಾಡ್ಸಿದ, ನಾನು ಹೊರಗೆ ಹೋಗ್ಬೇಕು, ಚಹಾ ಮಾಡಿಕೊಡಿ. ಏನು ಚಹಾ ಮಾಡ್ಕೊಡ್ತೀನಿ? ಮುಂಜಾನಿಂದ ನಾನು ಗಡಗಡಾಗೈತೀನಿ, ಚಹಾ ಮಾಡ್ಕೊಡ. ಇಂಥ ವ್ರತ ಮಾಡಂತ ಯಾರು ಹೇಳ್ತೀರಿ ನಿಮಗೆ? ಏನು ಹ್ಞೂ ಸಿದ್ಧಾರೂಢಿ, ಏನು ಮಾಡು? ಇಂಥ ವ್ರತ ಮಾಡಿ ಗಂಡನ ಮೇಲೆ ಸಿಟ್ಟು ಕೇಳೋದು, ಮಕ್ಕಳ ಮೇಲೆ ಸಿಟ್ಟು ಕೇಳೋದು. ಮಮ್ಮಿ ಮಮ್ಮಿ ಮತ್ತೆ ಗಂಡನ ಮೇಲೆ ಹಿಂಗೆ ಸಿಟ್ಟಿಗೆ ಅದಕೊಂಡು ನಾವು ಗಂಡ ರಾತ್ರಿ ಸಾಯಂಕಾಲ 6ಕ್ಕೆ ಬರೋ 9ಕ್ಕೆ ಬರ್ತಾನೆ. ಟೈಟ ಏನೇನು ಬೆಳಗ್ಗೆ ಚಲೋ ಮಾಡಿ. ಅದಕ್ಕೆ ಭಾಳ ಉಪವಾಸ ಮಾಡಬೇಡ್ರಿ. ಮಾಡುವಾಗ ಸ್ವಲ್ಪ ಜ್ಯೂಸ್ ಕುಡೀರಿ, ಜ್ಯೂಸು. ಇತ್ತೀಚೆಗೆ ನಾವು ಮಲ್ಲಯ್ಯನ ಪಾದಯಾತ್ರೆ ಮಾಡುವಾಗ ನಮ್ಮ ಮುತ್ತೈದ ಸ್ವಾಮಿಗಳು ನಮಗೆ ORS ಕೊಟ್ಟು